ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ರಾಜ್ಯಕ್ಕೆ ನಿಮ್ಗೆ ಕಚ್ಚಿಪ್ ಸಾಕಾಗಲ್ಲ, ತಗೊಳ್ಳಿ ಟವಲಲ್ಲಿ ಒರೆಸ್ಕೊಳ್ಳಿ. ಪಾಂಡುರಂಗ ಗಂಡುಗಲಿ. ಅಯ್ಯೋ, ತಾವು ನಮ್ಮ ಮೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು, ಏನೋ ಹೇಳಿ ತಾಯಿ. ನೋಡು ನಿನ್ ಹೆಂಡತಿ ಕಣ್ಣೀರ್ ಹಾಕ್ತಾ ಇದ್ದಾಳೆ. ನಮ್ಮ ಹೆಂಡ್ರ ಕಣ್ಣೀರನ್ನ ಸುರಿಸ್ತಾವ್ರೆ ಅಂದ್ರೆ ಇದು ಜಗತ್ತಿನ ಅತ್ಯದ್ಭುತಗಳಲ್ಲಿ ಒಂದು. ಅಲ್ಲ, ಇವರು ಏಕಾಏಕಿ ಈ ತರ ಕಣ್ಣೀರು ಸುರಿಸ್ತಾ ಇದ್ದಾರೆ ಅಂದ ಮೇಲೆ ಏನೋ ಒಂದು ಬಲವಾದ ಕಾರಣನೇ ಇರಬೇಕು ಮಾತ್ರ ಅಂಗಮ್ಮ. ಅದಕ್ಕೆ ಕಾರಣ ನೀನಲ್ಲ ತಾನೇ? ಎತ್ತ ತಾಯಿ ಆಗಿಲ್ದೆ ಹೋಗಿದ್ದಿದ್ರೆ ಮಕ್ಕ ಕೊಡ್ಬಿಡ್ತಾ ಇದ್ದೆ. ಮದುವೆ ಆದಾಗ್ಲಿಂದ ಇವತ್ತಿನ ತನಕ ಚಾಪೆ ತಿಂದು ಹಾಸ್ಕೊಂಡು ಇಲ್ಲೇ ನಾಯಿ ಮರಿ ತರ ಬಿದ್ಕೊಂಡಿರ್ತೀನಿ. ನಾನು ಹೇಗ್ರಿ ಕಾರಣ ಆಗ್ಬಿಡ್ತೀನಿ? ಏನು ಕಾರಣ ಇರಬಹುದು? ಅಣ್ಣಯ್ಯ, ಟಿವಿ ತುಂಬಾ ರಾಜೇಶ್ವರಿನೇ ಮೆರೀತಿದ್ದಾಳೆ, ಅದು ನೋಡಕ್ಕಾಗ್ತಾನೆ ಜಾಸ್ತಿ ಅಳ್ತಾ ಇರೋದು. ಅವೇ ಟಿವಿನಲ್ಲಿ ಬರ್ತಾ ಇರೋದು ಆನಂದ ರಾಜೇಶ್ವರಿ ಪ್ರೋಗ್ರಾಮ್, ನಮ್ಮೆಲ್ಲರ ರಾಜೇಶ್ವರಿ ಪ್ರೋಗ್ರಾಮ್. ಅಲ್ಲ, ಭಗವಂತನ ಸೃಷ್ಟಿ ಹೆಂಗಿರುತ್ತೆ ಅಂತ, ಅದೇನು ನಡಿಗೆ, ಅದೇನು ಅಂದ, ಅದೇನು ಚಂದ. ರಂಗಮ್ಮ, ನೀನೇನೇ ಹೇಳಮ್ಮ, ಆ ರಾಜೇಶ್ವರಿ ಕಣ್ಣಲ್ಲಿರೋ ಕಾಂತಿ ಬೇರೆ ಹುಡುಗಿರು ಕಣ್ಣಲ್ಲಿ ಇರಲ್ಲ. ಲೇ ದೇವ್ರು ಕೊಟ್ಟಂಗೆ ಸೌಂಡ್ ಯಾಕಮ್ಮ ಹಾಕ್ಪಡ್ದಿ? ಅವ್ನು ಸ್ವಲ್ಪ ಸೌಂಡ್ ಕೊಡು. ಅವ್ರ ಕಂಠ ಸಿರ್ನು ಆಲ್ಸಿ ಹಂಗಂಗೆ ಮೈ ನನ್ ಮುಂದೆನೆ ಆ ರಾಜೇಶ್ವರಿನ ಹೊಗಳ್ತಾ ಇದಿರಲ್ಲ, ನಿಮ್ ಕ್ಷೇಮ ಆಗಲ್ಲ. ತಾವು ಕಣ್ಣೀರು ಸುರಿಸ್ತಾ ಇರೋದು ಈ ಕಾರ್ಯಕ್ರಮ ನೋಡ್ಬಿಟ್ಟು ನಾನೆಲ್ಲೋ ಇನ್ನೂ ಮಗು ಆಗ್ಲಿಲ್ವಲ್ಲೋ ಅಂತ ಅಳ್ತಿದ್ದಾಳೆ ಅಂತ ತಿಳ್ಕೊಂಡೆ. ತಾಯಿ ಮಗ ಇಬ್ರು ಒಂದೇ ತಕ್ಕಿರ ತೂಗ್ಬೋದು. ನಿಮ್ಮಿಬ್ರ ಹೈಟ್ ಎಷ್ಟಿದ್ಯೋ ನಿಮ್ಮಿಬ್ರ ಬುದ್ಧಿನೂ ಅಷ್ಟೇ ಇದೆ. ತಾವೇನೋ ಅಮಿತಾಬ್ ಬಚ್ಚನ್ ತಂಗಿನ? ಮೂತಿ ನಾನು ನೋಡಕ್ಕಾಗ್ತಿಲ್ಲ. ರೇ ಜಾಜಿ ಜಂಬಲ್ದಿನಿ ಅವರೇ. ಅಲ್ಲ ಕಣ್ರೆ, ನಮ್ಮ ಮನೆಯಲ್ಲಿರೋ ಟಿವಿನ ಆಫ್ ಮಾಡ್ಬಿಟ್ರೆ ಜಗತ್ತಿನಲ್ಲಿರೋ ಎಲ್ಲಾ ಟಿವಿಗಳು ಆಫ್ ಆಗ್ಬಿಡ್ತವೆ ಅಂದ್ರೆ? ಅಭಿ ಸುಮ್ಮನೆ ಇರ್ರಿ, ನನ್ ಸ್ಟಮಕ್ನ ಬರ್ನ್ ಮಾಡ್ಬೇಡಿ. ನಾನು ನನ್ನ ಮಹಿಳಾ ಸಂಘದಿಂದ ಒಂದ್ ಒಳ್ಳೆ ಕೆಲಸ ಮಾಡಿ ಈ ರಾಜೇಶ್ವರಿಗಿಂತ ಫೇಮಸ್ ಆಗ್ತೀನಿ. ಆದಷ್ಟು ಬೇಗ ದೇವರು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಆ ಬಟ್ಟಲು ತುಂಬಿಕೊಂಡಿರೋ ಕಣ್ಣೀರನ್ನ ಗಿಡಗಳಿಗೆ ಹಾಕೋದಕ್ಕೆ ಹೋಗ್ಬೇಡ. ಯಾಕಣ್ಣಯ್ಯ? ಹೊಟ್ಟೆ ಉರಿಯಿಂದ ತುಂಬಿಕೊಂಡಿರೋ ಕಣ್ಣೀರಮ್ಮ ಅವು ಗಿಡಕ್ಕೆ ಹಾಕಿದ ತಕ್ಷಣ ಗಿಡ ಹಂಗಂಗೆ ಬರ್ನಾಗ್ಬಿಡುತ್ತೆ. ಲೇಟ್ ಚಂಪಾ, ಸನ್ ರೈಸ್ ಆಗಿ ಆಲ್ರೆಡಿ 60 ಮಿನಿಟ್ಸ್ ಆಯ್ತು. ಕಾಫಿ ಅಲ್ಲೇ? ಸನ್ನು ಇಲ್ಲ, ಡಾಕ್ಟರು ಇಲ್ಲ, ಅಸ್ಲಿಗೆ ನಿಮ್ ಕಾಫಿ ಮಾಡ್ಕೊಡಕ್ಕೆ ಚಂಪನೇ ಇಲ್ಲ. ಅವ್ರ ಮನೇಲಿದ್ದಾರೆ. ಹಾಗಾದ್ರೆ ಇವಳೆಲ್ಲ ಹಾಳಾಗೋದ್ಲು? ರಜಾ ಹಾಕಿದಾಳೆ. ಯಾರನ್ನ ಕೇಳಿ ರಜಾ ಹಾಕದ್ನ? ಅಲ್ಲ, ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ. ಹಾಗೆ ಆಗೋಗಿದೆ ಜಾತಿಗೆ. ಬಂದವ್ರು ಬಂದಂಗೆ, ಹೋದವ್ರು ಹೋದಂಗೆ ಆಗೋಗಿದೆ. ಅಡ್ಗೆ ಮಾಡ್ಕೊಡೋದಕ್ಕೆ ಯಾರು ಇಲ್ಲ ಅಂತ ಬದ್ದು ಹೊಟ್ಟೆ ಸುತ್ತಾಡ್ಲಾದ ಎಲ್ಲಿ ಹೋದ್ನೋ ಏನ್ ಕತ್ತೇನೋ. ಅವ್ನಿಗೆ ಫೋನ್ ಮಾಡಿ ನೋಡ್ದೆ, ನಾಟ್ ರೀಚಬಲ್ ಅಂತ ಬರ್ತಿತ್ತು. ಬಹುಶಃ ಅವ್ನಿಗೆ ಇಷ್ಟವಾದ ಕುರಿ ನೋಡೋದಕ್ಕೆ ಹಳ್ಳಿಗೆ ಹೋಗಿರ್ಬೇಕು ಅನ್ಸುತ್ತೆ. ಅಳಿಯಂದ್ರೆ, ಅಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ನೀವು ಬೇಜಾರಿಗೆಲ್ಲ ಮಾಡ್ಕೊಳಕ್ ಹೋಗ್ಬಿಡಿ. ಇಲ್ಲಪ್ಪ, ನಮ್ಮ ಪದಕ್ಕೂ ನೋಡಿ ಕಲೀರಿ. ಇದ್ದಕ್ಕಿದ್ದಂಗೆ ಅವನು ಹಳ್ಳಿ ಮೇಲೆ ಪ್ರೀತಿ ಬಂದು ತನ್ನ ಕುರಿಗಳು ಹೇಗಿವೆ ಅಂತ ನೋಡ್ಕೊಂಡ್ ಬರೋದಕ್ಕೆ ಅಂತ ಮನೆ ಬಿಟ್ಟು ಹೋದ. ನೀವು ಕೆಲವು ದಿನಗಳ ಮಟ್ಟಿಗೆ ನಿಮ್ಮ ಹಳ್ಳಿಗೆ ಹೋಗ್ಬಿಟ್ಟು ಬನ್ನಿ. ಏನಿದೆ ಅಂತ ಹೋಗೋಣ. ಏನು ಈ ತರ ಮಾತುಗಳನ್ನ ಆಡ್ತಾ ಇದ್ರ? ಅಂದ್ರೆ ತಾವು ಹೇಳಿ ಕೇಳಿ ಒಂದಿಲಿ ವಂಶದವ್ರು ಕಂಡ್ರಿ, ನಿಮ್ಮ ವಂಶಕ್ಕೆ ಸೇರಿದಂತ ಇಲಿಗಳು ಏನಾದವು, ಎತ್ತಾದವು, ಅವಕ್ಕೇನು ಬಾಣಂತನ ಆಯ್ತೋ ಇಲ್ವೋ, ಅವುಗಳು ಮಕ್ಕಳು ಮರಿ ಹೆಂಗಿದೆ ಅಂತ ಚೆಕ್ ಮಾಡಿ ಬನ್ನಿ. ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ ಸಹಿಸ್ಕೋತೀನಿ, ಆದ್ರೆ ತುಂಡಿಲಿ ವಂಶದ ಬಗ್ಗೆ ಮಾತಾಡಿದ್ರೆ ಚಡ್ಡಿ ಜೇಬಿಂದ ಮೋಟು ಚಾಕು ತೆಗಿಬೇಕಾಗುತ್ತೆ. ಅಲ್ಲೇ ಮಾಡ್ಕೊಳ್ಳಿ. ಅಭಿ, ಚಂಪಂಗ್ ಯಾಕ್ರಿ ರಜಾ ಕೊಟ್ರಿ? ಅವಳು ಈ ಮನೆ ಆಧಾರ ಸ್ತಂಭ ಕಂಡ್ರೆ ಯಾರು ಏನು ಅನ್ನೋ ಆಗಿಲ್ಲ ಅವಳು. ನೋಡ್ತಾರೆ ಈ ಮನೆ ಆಧಾರ ಸ್ತಂಭನ ಹೇಗೆ ಕೆಡವ್ತೀನಿ ಅಂತ. ಕರೆಕ್ಟ್ ಆಗಿ ಬಂದಿದೆ ಕಣೆ. ಇವತ್ತು ನಮ್ಮ ಮಹಿಳಾ ಸಂಘದಿಂದ ಇಂಪಾರ್ಟೆಂಟ್ ಮೆಂಬರ್ ಬರ್ತಾ ಇದಾರೆ. ಅವ್ರು ಬಂದಾಗ ಜ್ಯೂಸ್ ಮಾಡ್ಕೊಂಡು ತಂದ್ಕೊಡ್ತೀಯಾ? ಆಡೋ ಮಾತಿಗೊಂದು ಅರ್ಥ ಬಿಡ್ಬೇಡ್ರಿ. ಯಾರನ್ನ ಜ್ಯೂಸ್ ಮಾಡಿ ತಂದಿಟ್ರು ಕುಡಿತಾಳು, ಅವಳಿಗೆ ಜ್ಯೂಸ್ ಮಾಡಕ್ ಬರುತ್ತೆ. ಬಾವಾ, ಏನ್ ಮಾತಾಡ್ತಿದ್ರ? ಏನು ಹೊಳ್ಳಿಗೆ ಜ್ಯೂಸ್ ಮಾಡಕ್ ಬರಲ್ಲ ಅಂತೀರಾ? ಯಾವ ಸರ್ಕಾರಿ ಬೇಕಾದ್ರೆ ಕೊಡಿ, ಅದ್ರಲ್ಲಿ ಜ್ಯೂಸ್ ಮಾಡಾಕ್ತಾಳೆ. ನೋಡ್ದೆ ಇನ್ನೇನಪ್ಪ, ನಾನ್ ಈ ಮನೆ ಮಗಳು, ಜ್ಯೂಸ್ ಮಾಡೋಳಲ್ಲ. ಅಣ್ಣಯ್ಯ ಇನ್ನ ಅದಕ್ಕೆ ನನಗೆ ಇದು ಮಾಡ್ಕೊಡು ಅದು ಮಾಡ್ಕೊಡು ಅಂತ ಹೇಳಿದ್ರೆ ನನ್ ಭಾಗದಾಸ್ತಿ ಕೊಟ್ಬಿಡು. ನಾವು ಬೆಟ್ಟದ ಮೇಲೆ ಹೋಗಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊತೀವಿ. ಗುಡ್ ಮಾರ್ನಿಂಗ್ ಜಡ್ಜಿ ಅವರೇ. ನೀವು ಫೋನ್ ಮಾಡಿದ ತಕ್ಷಣ ತಿಂಡಿನೂ ತಿಂದೆ ಓಡ್ ಬಂದ್ಬಿಟ್ಟೆ.
ಹಾಗಂತ ನಾವು ತಿಂಡಿನ ಮಾಡಿ ಹಾಕಕ್ಕಾಗಲ್ಲ, ಯಾಕಂದ್ರೆ ಮಾಡಿ ಹಾಕವ್ರೆ ರಾಜ ತಗೊಂಡವ್ರೆ. ಜಾತಿ ಜಂಬಲ್ದಿನಿಯವ್ರೆ, ಯಾರೋ ಮಹಿಳಾ ಸಂಘದಿಂದ ಮುಖ್ಯವಾದ ವ್ಯಕ್ತಿನ ಕರೆಸ್ತೀನಿ ಅಂತ ಕೆಮ್ತಾ ಇದ್ರೆ, ಈಗ ನೋಡಿದ್ರೆ ಹಳೆ ಗುಮ್ಮನ್ನೇ ಕರೆಸಿದ್ರಲ್ಲ ರೀ. ಯಾಕೆ ಪಂಡ್ರಂಗವ್ರೆ, ನಾನ್ ಮುಖ್ಯವಾದ ಮೆಂಬರ್ ಅಲ್ವಾ? ಅಲ್ಲ ನೋಡಿ, ನೀವು ಜಾತಿ ಜಂಬಲ್ದಿನಿಯವ್ರಿಗೆ ಮುಖ್ಯವಾಗಿರ್ಬೋದು, ನನಗಂತೂ ಖಂಡಿತವಾಗಿ ಮುಖ್ಯ ಅಲ್ಲ. ಅಲ್ಲ ಪದ್ಮಜ ಅವ್ರೆ, ನಾನು ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇತ್ತೀಚೆಗೆ ನಿಮ್ಮ ಮಹಿಳಾ ಸಂಘದಲ್ಲೇ ಈ ರಾಜಕಾರಣಿಗಳ ತರದೆ ಒಳ್ಳೆ ಜಾತಿಗೆ ಮನೆ ಆಗ್ತಾ ಇದ್ರ, ಪಂಗಡಗಳು ಆಗ್ತಾ ಇದೆ, ಬಣಗಳು ಆಗ್ತಾ ಇದೆ, ಪರಸ್ಪರ ಒಬ್ರಿಗೊಬ್ರು ಪ್ರೀತಿ ಮಾಡೋದಕ್ಕೆ ನೀವು ಬಿಡ್ತಾ ಇಲ್ಲ. ಅಭಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನ್ನ ಬಗ್ಗೆನೇ ಹೇಳ್ತಾ ಇದೀನಿ ಅಂತ ತಿಳ್ಕೊಳ್ರೆ. ಮಹಿಳಾ ಸಂಘದಲ್ಲಿ ನಮ್ಮ ಪ್ರೀತಿ ಇದ್ದಾಳೆ, ಅನುಷಾ ಇದ್ದಾಳೆ, ನಾವು ಅವರು ಪರಸ್ಪರ ಪ್ರೀತಿ ಮಾಡೋದಕ್ಕೆ ತಾವು ಅವಕಾಶನೇ ಮಾಡ್ಕೊಡ್ತಾ ಇಲ್ಲ. ಅಭಿ, ಟಾಕ್ ರಬ್ಬಿಶ್. ಜಾಜಿಯವ್ರಿ, ನಿಮ್ಗೊಂದು ಕೆಟ್ಟ ಸುದ್ದಿರಿ. ರಾಜೇಶ್ವರಿ ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತ ಏರ್ಪಾಟ್ ಮಾಡಿದ್ದಾರೆ. ಮೊನ್ನೆನೆ ಟಿವಿ ನೋಡಿದ್ನಲ್ಲ. ಅಯ್ಯೋ ಅದಲ್ಲ, ಇನ್ನೊಂದು ಅದಕ್ಕಿಂತ ಅದ್ದೂರಿಯಾಗಿ ಸನ್ಮಾನ ಮಾಡ್ಬೇಕು ಅಂತ ಏರ್ಪಾಟ್ ನಡೆಸ್ತಾ ಇದ್ದಾರೆ. ಈಗ ಹೊಸ ಸರ್ಕಾರ ರಚನೆ ಆಗಿದೆಯಲ್ಲ, ಅದಕ್ಕೆ ಹೊಸ ಮಿನಿಸ್ಟರ್ನ ಕರೆಸಿ ಅವ್ರ ಕೈಯಿಂದಾನೆ ಹಾರ ಹಾಕ್ಕೊಂಡು ಟಿವಿ ತುಂಬಾ ಮೆರಿಬೇಕು ಅಂತ ಇದ್ದಾರೆ. ಈ ವಿಷಯ ಕೇಳ್ತಾ ಇದ್ರೆ ನನಗೆ ಹೊಟ್ಟೆ ಬೋನ್ ಆಗ್ತಾ ಇದೆ. ಈ ಸಮಾಜ ಸೇವೆ ಮಾಡೋದ್ರಲ್ಲಿ ಆ ರಾಜೇಶ್ವರಿಗಿಂತ ನಾನೇ ಫೇಮಸ್ ಆಗ್ಬೇಕು. ನೋಡ್ತಾ ಇರಿ, ಈಗಲೇ ಡಿಸೈಡ್ ಮಾಡ್ತೀನಿ. ನನ್ನ ಇಡೀ ಜೀವನನ ಸಮಾಜ ಸೇವೆಗೋಸ್ಕರ ಮುಡುಪಾಗಿಡ್ತೀನಿ. ದೀನ ದಲಿತರ ಸೇವೆ, ಬಡವರ ಸೇವೆ, ಬಗ್ಗರ ಸೇವೆ, ರಸ್ತೆ ಮೇಲೆ ಇರೋರ್ ಸೇವೆ, ಫುಟ್ಪಾತ್ ಅಲ್ಲಿ ಇರೋರ್ ಸೇವೆ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಸಿಟಿ ಮಾರ್ಕೆಟ್ ಎಲ್ಲರ ಸೇವೆನೂ ಮಾಡ್ತೀನಿ. ಮೊದಲು ಗಂಡನ ಸೇವೆ ಮಾಡು, ಆಮೇಲೆ ಬೇರೆಯವ್ರ ಸೇವೆ. ಮೊದಲು ಮನೆ, ಆಮೇಲೆ ಸಮಾಜ. ಅತ್ತೆ, ಗಂಡನ ಸೇವೆ ಮಾಡಿದ್ರೆ ನನ್ನ ಹೆಸರು ಪೇಪರ್ ಅಲ್ಲಿ ಬರಲ್ಲ. ಸರಿ ಬಿಡಮ್ಮ, ಪಕ್ಕದ ಮನೆ ಗಂಡನ ಸೇವೆ ಮಾಡು, ಪೇಪರ್ ಅಲ್ಲಿ ದೊಡ್ಡದಾಗಿ ಬರುತ್ತೆ. ಅತ್ತೆ, ಡೋಂಟ್ ಟಾಕ್ ರಬಿಶ್. ಈ ಹುಚ್ಚರ ಸೇವೆ, ಕ್ಯೂರರ್ ಸೇವೆ, ಕುರುಡರ ಸೇವೆ, ಪುಟ್ಟರ ಸೇವೆ ಮಾಡಿದ್ರೆ ಪೇಪರ್ ಅಲ್ಲಿ ನನ್ನ ಫೋಟೋ ದೊಡ್ಡದಾಗಿ ಬರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಜಾಜಿಯವ್ರೆ. ಮಿಸ್ ವರ್ಲ್ಡ್ ಕಂಟೆಸ್ಟ್ ಅಲ್ಲಿ ಗೆದ್ದವರು ಮಾರನೇ ದಿನನೇ ಉಚ್ಚಾಸ್ಪತ್ರೆಗೆ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತಾರೆ. ಮೆಂಟಲಿ ರಿಟೈರ್ಡ್ ಆಗಿರೋ ಮಕ್ಕಳ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ, ಅಥವಾ ಬೀದಿ ನಾಯಿಗಳನ್ನ ಕಂಕ್ಳಲ್ಲಿ ಎತ್ಕೊಂಡು ಮುತ್ಕೊಡೋ ತರ ಫೋಟೋ ತೆಗೆಸ್ಕೊಳ್ತಾರೆ. ಈ ರೀತಿ ಡ್ರಾಮಾನ ಬರೀ 30 ನಿಮಿಷ ಮಾಡಿದ್ರೆ ಸಾಕು, ಇಡೀ ವರ್ಷ ನಮ್ ಫೋಟೋ ಪೇಪರ್ ಅಲ್ಲಿ ಬರ್ತಾನೆ ಇರುತ್ತೆ. ರೇ ಜಾತಿ ಜಂಬಲ್ದಿನಿಯವ್ರೆ, ನೀವು ಸೇವೆ ಮಾಡೋದೇ ಇತ್ತು ಅಂದ್ರೆ ಸಿನ್ಸಿಯರ್ ಆಗಿ ಮಾಡ್ರಿ. ಅಲ್ಲ, ನೀವು ಮಾಡೋ ಸೇವೆ ಸಂಬಂಧಿಸಿದವ್ರಿಗೆ ಅದು ತಲುಪಬೇಕು ತಾನೆ. ಹಬಿ, ಇದು ಪಾಲಿಟಿಕ್ಸ್, ಇದು ನಿಮ್ಗೆಲ್ಲ ಅರ್ಥ ಆಗಲ್ಲ. ಯು ಜಸ್ಟ್ ಕೀಪ್ ಕ್ವೈಟ್. ಈ ಮಾನಸಿಕ ಅಸ್ವಸ್ಥರಿಗೋಸ್ಕರ ಒಂದು ಚಾರಿಟಬಲ್ ಟ್ರಸ್ಟ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನೇ ಪ್ರೆಸಿಡೆಂಟ್, ಪಲ್ಲುನೇ ಟ್ರೆಷರರ್, ವಿಟ್ಲಾನೇ ಸೆಕ್ರೆಟರಿ. ಈ ಮೆಂಟಲಿ ರಿಟೈರ್ಡ್ ಯಾರೇ ಇರ್ಲಿ, ಅವ್ರನ್ನ ನಮ್ಮ ಮನೆ ಕರ್ಕೊಂಡು ಬಂದ್ ಬಿಡಿ ಅಂತ ಪೇಪರ್ ಅಲ್ಲಿ ಒಂದು ದೊಡ್ಡದಾಗಿ ಆಡ್ ಕೊಡ್ತೀನಿ. ಶ್ರೀಮಂತರ ಮನೆ ಹುಡುಗಿ ಅನ್ಸುತ್ತೆ. ಈ ಹುಡುಗಿ ನೋಡ್ತಿದ್ರೆ ತಲೆ ಸರಿ ಇಲ್ಲ ಅಂತ. ಅವಳ ಅಪ್ಪನಿಗೆ ತಾಯಿ ಸರಿ ಇದ್ರೆ ಸಾಕು. ಅಕ್ಷರಿ, ನಾವ್ ಈ ಮಗುನ ಯಾಕೆ ಕಿಡ್ನಾಪ್ ಮಾಡ್ಬೇಕು? ಆ ಮಗಿ ಸರಿಯಾಗಿ ಮಾತಾಡಕ್ ಬರಲ್ಲ. ನನ್ನ ಯಾರು ಕಿಡ್ನಾಪ್ ಮಾಡಿದ್ರು, ಎಲ್ಲಿಟ್ಟಿದ್ರು ಅಂತ ಪೊಲೀಸ್ನವ್ರು ಕೇಳಿದ್ರು ಹೇಳೋದೇ ಇಲ್ಲ. ನಾವು ಸೇಫ್ ಅಲ್ವಾ? ಅಕ್ಷರಿ, ಈ ಮಗುನ ಕಿಡ್ನಾಪ್ ಮಾಡ್ಕೊಂಡೋಗಿ ಎಲ್ಲಿಟ್ಕೊಳ್ಳೋದು? ನಿಮ್ಮನೆಲ್ಲ ಅದಕ್ಕೋಸ್ಕರ ದೇವ್ರ ದಾರಿ ತೋರಿಸಿಲ್ವಲ್ಲೋ. ಇಲ್ಲಿ ಜಾಜಿ ಜಂಬಲ್ದಿನಿಯವರು ಮಾನಸಿಕ ಅಸ್ವಸ್ಥ ಮಕ್ಕಳಿಗೆ ಆಶ್ರಯ ಕೊಡ್ತಾ ಇರುತ್ತೆ. ಈ ಮಗಿನ ತಗೊಂಡೋಗಿ ಅಲ್ಲಿ ಬಿಡೋದು, ನಮ್ ಬೇಳೆ ಬೇಯಿಸ್ಕೊಳ್ಳೋದು. ಸರಿ, ಇನ್ಯಾಕ್ ಲೇಟು? ಹಾಕು ಚಾಕ್ಲೇಟು. ಯಾಕಮ್ಮ ಹೀಗೆ ಚಡ್ಪಡಿಸ್ತಾ ಇದೀಯಾ? ಬೆಕ್ಕು ಪಲಚ್ತೋ, ನಾಯಿ ಕಚ್ತೋ. ಆಹಾ, ನನ್ಗೇನಾದ್ರೂ ಪರ್ಚ್ಲಿ ಕಚ್ಲಿ ಅಂತಾನೆ ಕಾಯ್ತಾ ಇರ್ತೀರಲ್ಲ ನೀವು. ಮತ್ ಯಾಕಮ್ಮ ಹೀಗೆ ಒದ್ದಾಡ್ತಾ ಇದೀಯಾ? ಈ ಮನೇಲಿ ನನ್ನ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ಳೋರು ಒಬ್ರು ಇಲ್ಲ. ಯಾಕಮ್ಮ, ನಿನ್ನ ಪಾಲಿಗೆ ನಾನೇನು ಸತ್ತಾಗಿದ್ದೀನ? ನಿನ್ ಕಷ್ಟ ಏನು ಅಂತ ನನ್ನ ಹತ್ರ ಹೇಳು, ನಾನು ಅರ್ಥ ಮಾಡ್ಕೊಳ್ತೀನಿ. ಆ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ನಾನು ಅದನ್ನ ನಿಮ್ಮ ಹತ್ರ ಹೇಳಲ್ಲ. ಬಿಡು, ನನ್ನ ಮಗನ ಹತ್ರನೇ ಹೇಳಿವಿ ಅಂತ. ಲೇ ಮಗನೇ, ಸ್ವಲ್ಪ ಬರ್ತೀಯಾ? ಯಾವ ಜಾಗದಲ್ಲಿ ಒಂದು 5 ನಿಮಿಷ ನೆಮ್ಮದಿಯಾಗಿ ಕೂರಕ್ಕೆ ಬಿಡಲ್ಲಲ್ವಾ ನೀವು? ನಿನ್ ಹೆಂಡತಿ ತನ್ನ ಕಷ್ಟನ ನಿನ್ನ ಹತ್ರ ತೋಡ್ಕೋಬೇಕಂತೆ. ನಿನ್ ಸಾಧ್ಯವಾದ್ರೆ ನಿವಾರಣೆ ಮಾಡು. ತೋಡ್ಕೊಮ್ಮ. ಜಾತಿ ಜಂಬಲ್ದಿನಿಯವ್ರೆ, ರೇ ನಾನು ಕಂಡ್ರೆ, ಅಯ್ಯೋ ನಾನು ಕಂಡ್ರೆ, ಅದೇ ನಿಮಗೆ ತಾಳಿ ಕಟ್ಟಿದ ಗಂಡ ಕಂಡ್ರಿ. ನಿಮ್ಮ ಜೊತೆ ಯಾವತ್ತು ನಾನು ಸಪ್ತಪದಿನ ತುಳಿದ್ನು ಅಂತಹ ಒಂದು ಸುಸಂದರ್ಭದಲ್ಲೇ ನಾನು ಪ್ರಮಾಣ ಮಾಡ್ಬಿಟ್ಟೆ. ನನ್ನ ಹೆಂಡತಿಯ ಎಲ್ಲ ಕಷ್ಟಗಳಲ್ಲೂ ನಾನು ಭಾಗಿಯಾಗ್ತೀನಿ ಅಂತ. ಏನ್ರಿ
ಏನಂತ ಕಷ್ಟ ಹೇಳ್ರಿ? ಏನು ರಾತ್ರಿ ಹೊತ್ತಲ್ಲಿ ಸರಿಯಾಗಿ ನಿದ್ದೆ ಬರ್ತಾ ಇದೆಯಾ, ಅಥವಾ ಇತ್ತೀಚಿನ ದಿನದಲ್ಲಿ ಯಾವ್ದಾದ್ರು ಹೊಸ ಹೊಸ ಕನಸುಗಳು ಬೀಳ್ತಾ ಇದೆಯಾ, ಅಥವಾ ನನ್ನ ಜೊತೆ ಹನಿಮೂನಿಗೆ ಬರೋದು ಅಂತ ಏನಾದ್ರು ಡಿಸೈಡ್ ಮಾಡ್ಬಿಟ್ರೇನ್ರಿ? ಅಥವಾ ಹಿಂಗಿರ್ಬೇಕು, ನನ್ನನ್ನ ಬಾಚಿ ಬಿಗಿದಪ್ಕೋಬೇಕು ಅಂತ ಅನಿಸ್ತಾ ಇದೆಯಲ್ವಾ? ಒಂದ್ ಅರ್ಧ ಸೆಕೆಂಡ್ ಇದೆ. ಯಾರು ನೋಡ್ತಲ್ಲ, ಬೇಗ ತಪ್ಪಲಿ. ಇವಾಗ್ರೆ ಈ ದಾಂಪತ್ಯ ಕುರಿತ ವಿಷಯಗಳನ್ನು ಮಾತಾಡಿದ್ರೆ ಸಾಕು, ಡೋಂಟ್ ಟಾಕ್ ರಬಿಶ್ ಅಂತ ಹೇಳ್ತಾನೆ ಇರ್ತೀರ. ಏನ್ರಿ ಅಂತ ಕಟ್ಟ ಏನ್ರಿ ನಿಮಗೀಗ? ಅಭಿ, ನಾನು ಇನ್ನು ಆ ಮೆಂಟಲ್ ಪೇಷಂಟ್ಗಳಿಗೆ ಅರೇಂಜ್ಮೆಂಟೇ ಮಾಡ್ಕೊಂಡಿಲ್ಲ. ಆಲ್ರೆಡಿ ಆ ಪೇಷಂಟ್ಗಳೆಲ್ಲ ಬರ್ತಾ ಇದಾರಂತೆ. ರೇ ಜಾಜಿ ಚಂಬಲ್ತೀನಿ ಬೇರೆ, ಈ ಒಂದು ಯೋಜನೆಯಲ್ಲಿ ನೀವು ಯಶಸ್ಸನ್ನ ಕಂಡುಹಿಡಿದ್ರೆ ಅಭಿ, ಆ ಪೇಷಂಟ್ಗಳು ಬಂದ್ರೆ ಎಲ್ಲಿ ಇಟ್ಕೊಳ್ಳೋದು? ಯೋಚನೆ ಮಾಡ್ಬೇಕಾಗಿತ್ತು. ಯಾಕಿದು ತಲೆ ಒಳಿಲ ಇಲ್ಲ? ಈಗ ಒಂದ್ ಕೆಲಸ ಮಾಡ್ರಿ. ಈಗ ನೋಡಿ, ಈ ಮನೆಯಲ್ಲಿ ನಿಮ್ಮಿಂದ ನನಗೆ 5 ಪೈಸೆ ಏನು ಮಾಡ್ತೀವಿ, ಒಂದು ನಯಾ ಪೈಸೆ ಪ್ರಯೋಜನ ಇಲ್ಲ ಅಲ್ವಾ? ಅದಕ್ಕೆ ನನ್ನ ಪಾಟಿಗೆ ನಾನು ಇದೇ ಮನೆಯಲ್ಲಿ ಇರ್ತೀನಿ. ನೀವು ಅಷ್ಟು ಪೇಷಂಟ್ಗಳನ್ನ ಗುಡ್ಡೆ ಹಾಕೊಂಡು ಅಲ್ಲೆಲ್ಲಾದ್ರೂ ಗುಡ್ಸಿದ್ರೆ ಸಾಕೊಂಡು ನೆಮ್ಮದಿಯಾಗಿದ್ದು ಬಿಡ್ರಿ. ಡೋಂಟ್ ಟಾಕ್ ರಬಿಶ್, ಹಾಗೆಲ್ಲ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಡಿಸೈಡ್ ಮಾಡಿದೀನಿ, ಆ ಪೇಷಂಟ್ಗಳನ್ನೆಲ್ಲ ನಮ್ಮ ಮನೇಲೆ ಇಟ್ಕೊಳ್ಳೋದು ಅಂತ. ನೋಡಿ, ಅವ್ರು ಬಂದಾಗ ನೀವು ಸೈಲೆಂಟ್ ಆಗಿ ಕೂಲ್ ಆಗಿ ಕೊಟ್ಟಾಗಿ ಕುತ್ಕೊಳ್ಳಿ. ಇಲ್ಲಾಂದ್ರೆ ಅವ್ರ ಪ್ರಾಬ್ಲಮ್ಸ್ನೆಲ್ಲ ನಾನು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಸುಮ್ಮನೆ ಕಂಡವ್ರ ಕಷ್ಟಗಳನ್ನ ಅಷ್ಟೊಂದು ಆಲಿಸ್ತಿರಲ್ಲ, ಕಟ್ಕೊಂಡ್ರೆ ಗಂಡ ಕಂಡ್ರಿ. ನಾನು ನನ್ನ ಕಟ್ಕೊಂಡು ಯಾಕೆ ನೀವು ಆಲಿಸಲ್ಲ? ಮೊದಲು ಆ ಮೆಂಟಲ್ ಪೇಷಂಟ್ಗಳನ್ನ ನೋಡ್ಕೋತೀನಿ, ಆಮೇಲೆ ನಿಮ್ ಕಡೆ ಗಮನ ಹರಿಸ್ತೀನಿ. ನಾವು ಮೆಂಟಲ್ ಪೇಷಂಟ್ ಆಗಿದ್ರೆ ಚೆನ್ನಾಗಿತ್ತಪ್ಪ. ನಮಸ್ಕಾರ ಸರ್, ಇಲ್ಲಿ ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಯಾರು? ನಾವು ಅವ್ರ ಗಂಡ ಕಣಪ್ಪ, ಪಾಂಡ್ರಂಗ ಗಂಡಗದಿ ಅಂತ. ಅದೆತ್ತಿದ್ರದು ಯಾವ್ದು ಎತ್ತಿದ್ರಿ? ಪರಿಸ್ಥಿತಿ ಸಿಕ್ಕಾಪಟ್ಟೆ ಬಿಗಡಾಯಿಸ್ಬಿಟ್ಟಿದೆ, ಏನನ್ನೂ ಎತ್ತಕ್ಕಾಗ್ತಾ ಇಲ್ಲ. ಸರ್, ನೀವು ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ. ಮೇಡಮ್, ನೀವು ತುಂಬಾ ಒಳ್ಳೆಯವರು. ಥ್ಯಾಂಕ್ ಯು. ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು ವೆರಿ ಮಚ್. ಅಂದ ಹಾಗೆ ಇದು ನಮ್ಮ ಮಗು. ಏನ್ ಹೇಳ್ತಾ ಇದೀರಾ ನೀವು? ತಪ್ಪು ತಿಳ್ಕೊಬೇಡಿ ಮೇಡಮ್, ನಮ್ಮ ಮಗು ಅಂದ್ರೆ ನಮ್ಮ ಅಣ್ಣನ ಮಗು ಅಂತ ಹೇಳಿದೆ. ಈ ಮಗು ಮಾನಸಿಕವಾಗಿ ಅಸ್ವಸ್ಥವಾಗಿದೆ. ಇದ್ರ ಅಜ್ಜಿನ ಊರಿಂದ ಕರೆಸ್ತೀವಿ, ಅದಕ್ಕೆ 1 ವಾರ 10 ದಿನ 15 ದಿವಸ ಹಿಡಿಬಹುದು. 1 ತಿಂಗಳೇ ಆಗ್ಲಿ, ಪ್ರಾಬ್ಲಮ್ ಇಲ್ಲ ಅಲ್ವಾ ಮೇಡಮ್? ಬಿ ಕೂಲ್ ಕಾಮ್ ಸೈಲೆಂಟ್. ಅಲ್ಲಿವರೆಗೂ ಈ ಮಗುನ ನೀವು ನೋಡ್ಕೊಳ್ತೀರಲ್ವಾ? ನಾಟ್ ಅ ಪ್ರಾಬ್ಲಮ್. ಆಕ್ಚುಲಿ ಇಂಥ ಪೇಷಂಟ್ಗಳಿಗೆ ಸ್ಕೂಲು, ಹಾಸ್ಟೆಲ್ ಎಲ್ಲ ಅರೇಂಜ್ ಮಾಡ್ಬೇಕಿತ್ತು, ಆದ್ರೆ ಅರೇಂಜ್ ಮಾಡಕ್ ಆಗಿಲ್ಲ. ಅಲ್ಲಿವರೆಗೂ ಇವಳನ್ನ ನಮ್ಮನ್ನಲ್ಲೇ ಇಟ್ಕೋತೀವಿ, ಓಕೆನಾ? ನೋ ಪ್ರಾಬ್ಲಮ್ ಮೇಡಮ್, ಮನೆ ತುಂಬಾ ಚೆನ್ನಾಗಿದೆ. ಓಕೆ, ಖರ್ಚು ಎಷ್ಟಾದ್ರೂ ಆಗ್ಲಿ, 1000 10,000 ಎಷ್ಟು ಬೇಕಾದ್ರೂ ಕೊಡ್ತೀವಿ ನಾವು. ನೋ 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 ನೋ, ಇದು ಫ್ರೀ ಸರ್ವಿಸ್. ನನ್ನ ಹಬಿ ಅಂತೂ ಇಂಥ ಪೇಷಂಟ್ಗಳಿಗೆ ಸೇವೆ ಮಾಡ್ಬೇಕು ಅಂತ ತುದಿಗಾದ್ಮೇಲೆ ನಿಂತಿದ್ದಾರೆ. ಖರ್ಚು ವೆಚ್ಚನ ಅವರೇ ನೋಡ್ಕೋತಾರೆ ಅಲ್ವಾ ಹಬಿ? ಕೂಲ್ ಕಾಮ್ ಸೈಲೆಂಟ್. ನಮ್ಮದು ದೊಡ್ಡ ಮನಸ್ಸು, ಹೆಂಡತಿಗೆ ತಕ್ಕ ಗಂಡ. ಹೆಂಡತಿಗೆ ತಕ್ಕ ಗಂಡ, ಆದ್ರೆ ಗಂಡನಿಗೆ ತಕ್ಕ ಹಬಿ. ಮೇಡಮ್, ಇದು ನನ್ನ ಫೋನ್ ನಂಬರ್. ಮಗು ಏನಾದ್ರು ಗಲಾಟೆ ಮಾಡಿದ್ರೆ ಫೋನ್ ಮಾಡಿ, ಬಂದು ಸಮಾಧಾನ ಮಾಡ್ಬಿಟ್ಟು ಹೋಗ್ತೀವಿ. ಓಕೆ ಓಕೆ ಓಕೆ. ಬಾಯ್. ಚಿನ್ನು ಪುಟ್ಟ, ಬಾಯ್ಲಿ. ಓ ಮೈ ಗಾಡ್, ಸೋ ಸ್ವೀಟ್. ನೋಡಿದ್ರ ಹಬಿ? ಸೋ ಸ್ವೀಟ್. ನಾನು ಕರೆದ ತಕ್ಷಣ ಬಂದ್ಬಿಟ್ಲು. ನೀವೊಂದ್ಸಲ ಕರೀರಿ, ಬರ್ತಾಳೆ. ನಮ್ಮದೇ ಆದ ಒಂದು ಮಗು ಬರೋವರೆಗೂ ನಾವ್ ಯಾರನ್ನೂ ಕರೆಯಲ್ಲ. ಬಲ್ಲು, ಮಗುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರಲ್ಲ, ಏನ್ ಹೇಳಿದ್ಲು? ಅಮ್ಮ, ಮಗುನ್ ಡಾಕ್ಟರ್ ಪರೀಕ್ಷೆ ಮಾಡಿ ಇವಳು ತುಂಬಾ ಚೂಟಿ ಆಗಿದ್ದಾಳೆ, ಮಾತ್ರೆಗಳಿಂದನೇ ಗುಣ ಮಾಡ್ಬೋದು, 1 ವರ್ಷದಲ್ಲಿ ಸರಿ ಹೋಗ್ತಾಳೆ, ಇವಳಿಗೆ ಆಟ ಪಾಠ ಓಟ ಎಲ್ಲ ಚೆನ್ನಾಗಿ ಕಲ್ತಿದ್ರು. ಯಾವುದೇ ಕಾರಣಕ್ಕೂ ಇವಳನ್ನ ರೇಗಿಸ್ಬೇಡಿ, ಇವಳಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಯೋ ಹಾಗೆ ಮಾಡಬೇಡಿ ಅಂತಂದ್ರು. ವೆರಿ ಗುಡ್. ಅಲ್ಲು, ನೀನು ಟ್ರೆಜರರು, ಬಿಟ್ಲಾ ನೀನು ಸೆಕ್ರೆಟರಿ. ಆದ್ರಿಂದ ಈ ಮಗು ಸಂಪೂರ್ಣ ಜವಾಬ್ದಾರಿ ನೀವಿಬ್ರಿಗೂ ವಹಿಸ್ತಾ ಇದೀವಿ. ನೀವಿಬ್ರು ಈ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಮ್ಮ ಚಾರಿಟಬಲ್ ಟ್ರಸ್ಟ್ಗೆ ಒಳ್ಳೆ ನೇಮ್ ಅಂಡ್ ಫೇಮ್ ತರ್ಬೇಕು, ಓಕೆನಾ? ಈ ಮಗುನ ಇಲ್ಲೇ ಬಿಟ್ಟು ಹೋಗಿ. ಗುಂಡು ಪುಟಾಣಿ, ಕಾಮಿಯಾರ್ ಕಾಮಿಯಾರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇಷ್ಟು ಮಾತ್ರ ನನ್ನ ಮಗನ್ನ ಮುದ್ದು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಮನೆ ತುಂಬಾ ಮಕ್ಕಳು ಓಡಾಡ್ಕೊಂಡಿರ್ತಿತ್ತು. ಅತ್ತೆ, ಡೋಂಟ್ ಟಾಕ್ ರಮೇಶ್. ಹಬಿ ಹಬಿ, ಕಮ್ ಫಾಸ್ಟ್. ಏನ್ ಕರೆದಿತ್ತು? ಹಬಿ, ಈ ಮಗು ನಿಮ್ಮನ್ನ ಅಂಕಲ್ ಅಂಕಲ್ ಅಂತ ಕರೀತಾ ಇತ್ತು, ಅದಕ್ಕೆ ನಿಮ್ಮನ್ನ ಕೂಗ್ತಾ. ಏನಮ್ಮ ಇದು? ನಾನು ಇಲ್ಲೇ ನಿಂತಿದ್ದೀನಿ, ಅದ್ ಯಾವಾಗ ಕರೀತು? ಅದ್ ನಿಮ್ಗೆ ಕೇಳಿಸ್ಲಿಲ್ಲ, ನನಗ್ ಮಾತ್ರ ಕೇಳಿಸ್ತು. ನೀವು ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳಿ. ಹಬಿ, ಈ ಮಗುನ ಎತ್ಕೊಳ್ಳಿ. ನಾನು ಆವತ್ತು ಹೇಳಿದೆ ತಾನೆ, ನಮಗೆ ನಮ್ಮದೇ ಆದಂತ ಒಂದು ಮಗು ಆಗಬಾರ್ದು. ನಾನು ಯಾವ ಮಕ್ಕಳನ್ನು ಎತ್ಕೊಳ್ಳಲ್ಲ. ಪರವಾಗಿಲ್ಲ, ಎತ್ಕೊಳ್ಳೋ. ಈಗಿನಿಂದ ಎತ್ಕೊಂಡು ಅಭ್ಯಾಸ ಆದ್ರೆ ಮುಂದೆ ನೀನು ಹುಟ್ಟೋ ಮಗುನ ಆರಾಮಾಗಿ ಎತ್ಕೋಬಹುದು. ಯಾವತ್ತಲ್ಲ ಅದು ಯಾರ ಪಾರ್ಟಿ ಸೇರ್ಕತಿಯಾಗ ಗೊತ್ತಾಗಲ್ಲ. ಹೋಗ ಮಾತೆ.
ಅಲ್ಲೇ ಮುಗುಳ್ತಾಳೆ. ಇದೊಂದು ವಿಶೇಷ ಪ್ರಕಟಣೆ. ಭಾವನಾ ಎಂಬ 6 ವರ್ಷದ ಮಗು ಖ್ಯಾತ ಉದ್ಯಮಿ ದೇವ್ ಕುಮಾರ್ ರವರ ಮನೆಯಿಂದ ಕಾಣೆಯಾಗಿದ್ದಾಳೆ. ಮಾನಸಿಕ ಅಸ್ವಸ್ಥಳಾದ ಈಕೆಗೆ ಸರಿಯಾಗಿ ಮಾತನಾಡಲು ಬರುವುದಿಲ್ಲ. ಈ ಮಗುವನ್ನು ಯಾರೋ ದುಷ್ಕರ್ಮಿಗಳು ಅಪಹರಿಸಿರಬೇಕೆಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಮಗು ಎಲ್ಲಾದರೂ ಕಂಡು ಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಅಥವಾ ನಮ್ಮ ಟಿವಿ 10 ಆಫೀಸ್ಗಾಗಲಿ ಕರೆತಂದು ಬಿಡಬೇಕೆಂದು ಈ ಮೂಲಕ ಕೋರಿಕೊಳ್ಳಲಾಗಿದೆ. ನಿನ್ನಂಗಿದೆಯಲ್ಲ ಪಾಪು, ನೀನೇನಾದ್ರು ಮಗನೇ ಯಾಕೋ ಹಿಟ್ಟಿಟ್ಕೊಂಡೆ? ನೀವೇ ಆ ತರ ಕಿಸ್ಕೊತಾ ಇದ್ರ? ಅಲ್ಲಿ ನೋಡ್ರಿ, ಟಿವಿ ನೋಡ್ರಿ, ಅಂತ ಏನ್ ಬಂದಿದೆ? ಈ ಮಗು ಫೋಟೋನ ಟಿವಿಲಿ ತೋರಿಸ್ತಾ ಇದ್ದಾಳೆ. ಇದು ಅಂತಿಂತ ಮಗು ಅಲ್ಲ ಮಾತ್ರ ಶ್ರೀರಂಗಮ್ಮ, ಕಿಡ್ನಾಪ್ ಆಗಿರೋ ಮಗು. ಈ ಮಗುವಿನ ತಂದೆ ಸಿಕ್ಕಾಪಟ್ಟ ಶ್ರೀಮಂತರಂತೆ. ಆ ಕಿಡ್ನಾಪ್ ಮಾಡಿದ್ರೆ ತನ್ನ ಮನೇಲಿ ಬೋಚಿಟ್ಬಿಟ್ಟಿದ್ದಾರೆ. ಹಿಂದೆ ಮುಂದೆ ವಿಚಾರಿಸದೆ ಕಂಡೋಳ್ ಮಕ್ಕಳನ್ನ ತಂದು ಇಟ್ಕೊಂಡ್ರೆ ಹೀಗೆ ಆಗುತ್ತೆ. ಅವ್ರು ಹೊಡಿಯಕ್ಕಾಗಲ್ವಲ್ಲಪ್ಪ. ನೀವು ಮಾಡೋದು ಒಂದೊಂದು ಏನ್ರಿ, ನಿಮ್ಮಿಂದಾಗಿ ನಮ್ಮೆಲ್ಲರೂ ತಲೆದಂಡ ಆಗ್ತಾ ಇದೆ ಕಣ್ರಿ. ಹೋಗ್ರಿ, ಕರ್ಕೊಂಡೋಗಿ ಈ ಮಗನ ಎಲ್ಲಾರ ಬಿಟ್ಟು ಬನ್ನಿ. ಆ ಮಗುನ ಎಲ್ಲಿಗೂ ಕಳಿಸ್ಬೇಡಿ, ಅದು ಅದೃಷ್ಟದ ಮಗು. ಅದರಿಂದ ನಿಮಗೂ ಅದೃಷ್ಟ ಇದೆ, ನಮಗೂ ಅದೃಷ್ಟ ಇದೆ. ಸುತ್ತುಮಾಯಿ ಕಟ್ಟು ಬಿಡ್ಬೇಡ. ತೆಗೆದು ಒಂದು ತವಡಿಗೆ ಬಿಟ್ಟ ಅಂದ್ರೆ ಹಲ್ಗಳೆಲ್ಲ ನೆಲದ ಮೇಲೆ ಬಿಡ್ಬೇಕು. ನೀವು ಮಗನ ತಂದು ಬಿಟ್ಟಾಗ ಏನೋ ನಮ್ಮ ಮೆಂಟ್ರಿ ಹೇಳಿದ್ರು ಅಂದ್ಬಿಟ್ಟು ನಾನು ಕೂಲ್ ಕಾಮ್ ಸೈಲೆಂಟ್ ಅಂತ ತ್ಯಾಪಿದ್ದೆ. ಇನ್ನು ನನ್ನ ಕೈ ಸಹಿತಕ್ಕಾಗಲ್ಲ ಕಣ್ರೋ. ನನ್ನ ಇನ್ನೊಂದು ಮುಖನ ನಿಮ್ಮಿಬ್ಬರಿಗೂ ತೋರಿಸ್ಬಿಡ್ತೀನಿ. ನಿಮ್ಮ ಇನ್ನೊಂದು ಮುಖನ ತೋರಿಸೋ ಮೊದಲು ಸ್ವಲ್ಪ ಇದನ್ನ ನೋಡಿ. ಬೇಬಿ, ನೀನ್ ಇನ್ನೊಂದು ಚೂರು ಸ್ಮೈಲ್ ಮಾಡ್ಬೇಕಿತ್ತು. ನಾನು ಆ ಮಗು ಮತ್ತು ನಮ್ಮ ಮೆಂಟ್ರು ಫೋಟೋ ಇದೆ, ಏನಿಲ್ಲ. ಏನಾದ್ರ ಅರ್ಥ? ಯಾವನಿಗೆ ಗೊತ್ತು, ನೀವ್ ಹೇಳಿ. ಆ ಮಗುನ ಕಿಡ್ನಾಪ್ ಮಾಡಿರೋ ನೀವೇ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಲ್ಲರೂ ತೊಡಗಿ ಜೈಲ್ಗೆ ಹಾಕ್ತಾರೆ. ಬೇಡ ಬೇಡ ಅಂತ ನಾನು ಬಡ್ಕೊಂಡೆ. ಬನ್ನಿ, ಮಗ ನಿಮ್ಮನ್ನ ಅಂಕಲ್ ಅಂತು, ಮಗ ನಿಮ್ಮನ್ನ ಹಂಗಂತು, ಮಗ ನಿಮ್ಮನ್ನ ಹಿಂಗಂತು ಯಾಮಾರ್ಸಿ ಕಂಕ್ಲಲ್ಲಿ ಕೂರಿಸಿ ಫೋಟೋ ತೆಗಿಸ್ಬಿಟ್ಟಲ್ಲ ರೀ. ಅಣ್ಣ, ಏನ್ ಮಾಡ್ಬೇಕು ಅಂತ ಹೇಳಣ್ಣ. ಆ ಮಗು ತಂದೆ ಫೋನ್ ಮಾಡಿದೀನಿ, 10 ಲಕ್ಷ ರೂಪಾಯಿ ಕೊಡಿ ಅಂತ. 10 ಲಕ್ಷ ರೂಪಾಯಿ ನಮ್ಮ ಕೈಗೆ ಬಂದ ಮೇಲೆ ಅದ್ರಲ್ಲಿ ನಿಮಗೂ ಒಂದು 10,000 ಕೊಡ್ತೀವಿ. ಅಲ್ಲಿವರೆಗೂ ಈ ಮಗು ಇಲ್ಲೇ ಇರ್ಬೇಕು. ಅಪ್ಪ, ನಮ್ದು ಗಂಡುಗಲಿ ವಂಶ. ನಮ್ಮ ವಂಶದಲ್ಲಿ ಇಂಥ ಕೆಲಸನ ಯಾರೂ ಮಾಡಿಲ್ಲ. ನಮ್ ಕೈಲಿ ಯಾಕಪ್ಪ ಮಾಡಿಸ್ತಿಲ್ಲ? ಇನ್ಮೇಲೆ ಶುರು ಹಚ್ಕೊಳ್ಳಿ, ಯಾರು ಬೇಡ ಅಂತಾರೆ? ಹಲೋ, ಸಾವುಕಾರ ದೇವಕುಮಾರ, ಈ ನಂಬರ್ನ ಟ್ಯಾಪ್ ಮಾಡಿಸ್ಬೇಡ. ಇದು ಕದ್ದಿರೋ ಫೋನು. ಸಿಕ್ಕಾಕೊಳ್ಳೋ ನಾನಲ್ಲ, ಇದ್ರ ಓನರು. ನೋಡ, 10 ಲಕ್ಷ ರೂಪಾಯಿಗೆ 1 ರೂಪಾಯಿ ಕಡಿಮೆ ಇರಬಾರ್ದು. ನಾನು ಹೇಳಿದ ಜಾಗಕ್ಕೆ ತಂದು ಕೊಡ್ಬೇಕು. ಕೋಟ ನೋಟೇನ ರೀಟಿಯೋ ಮಗುನ ಅಡ್ಡಡ್ಡ ಕತ್ತರಿಸ್ಬಿಡ್ತೀನಿ. ಫೋನ್ನ ನೀವೇ ಕೊಡೋದು ಗಾಬರಿ ಆಗ್ತೀರಾ? ನೀವು ನಡೆಸೋ ಸ್ಕೂಲು ಹಾಸ್ಟೆಲ್ಗೆ ಒಂದಷ್ಟು ದುಡ್ಡು ಕೊಡ್ತೀನಿ. ನಾನು ಹೇಳಿದ ಜಾಗಕ್ಕೆ ನಿಮ್ಮವ್ರು ಯಾರಾದ್ರೂ ಕಳ್ಸ್ಕೊಡಿ. ಅಲ್ಲಿ ಅವ್ರು ಕೊಡೋ ಹಣನ ತಗೊಂಡು ನೆಟ್ಟಿಗೆ ಬಂದು ನಮ್ಮ ಕೈಲಿ ಕೊಡ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ಅಲ್ಯೂಮಿನಿಯಂ ತಟ್ಟೆನಲ್ಲಿ ಊಟ, ಮರದ ಕೆಳಗಡೆ ಸ್ನಾನ. ಪರಪ್ಪ ನಗರದಲ್ಲಿ. ಅಲ್ಲಮ್ಮ ಪಲ್ಲು, ಮಗುನ್ ಕೊಡದಲ್ಲಿ ದುಡ್ಡು ಅಮ್ಮ ಅಂತ ಹೇಳ್ತಿದಾರಲ್ಲ, ಏನಿದ್ರ ಅರ್ಥ? ಅಲ್ಲಪ್ಪ, ಎಲ್ ಬರ್ಬೇಕು ಏನ್ ಮಾಡ್ಬೇಕು ಅಂತ ಫೋನೇ ಮಾಡಿಲ್ವಲ್ಲ ಅವರು. ಹಲೋ, ಜಾಗ ಗೊತ್ತಾಗಿದೆ. ರೀ, ಮೊದಲು ದುಡ್ಡು ತಗೊಂಬನ್ರಿ, ಆಮೇಲೆ ಮಗು ತಂದ್ಕೊಡ್ತೀವಿ. ಸರಿ, ಇಡಿ. ಎಲ್ಲ ನನ್ ಮಗು. ಮೊದಲು ದುಡ್ಡು, ಆಮೇಲೆ ಮಗು. ದುಡ್ಡು ಬೇಕೇನೋ ನಿಮ್ಗೆ? ಹಾಕ್ರಿ ನನ್ ಮಕ್ಕಳು. ದುಡ್ಡು ತರೋದಕ್ಕೆ ಹೋಗಿ ಹೋಗಿ ಈ ತರ ನರಪೇತ್ಲೆಗಳನ್ನ ಕಳಿಸಿದಿರಲ್ಲ, ಇವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಏನಕ್ಕೂ ಉಪಯೋಗ ಬರ್ದೇ ಇರೋರಂತ. ಅಲ್ಲರೇ, ಇಂಥವ್ರನ್ನ ಮನೇಲಿ ಇಟ್ಕೊಳ್ಳೋ ಬದಲು ಎಲ್ಲಾದ್ರೂ ಓಡ್ಸತ್ತಾನೆ ನೋಡಿ. ಈ ಸಲ ದುಡ್ಡು ಬರ್ಲಿಲ್ಲ ಅಂದ್ರೆ ಮನೇಲಿ ಯಾರನ್ನೂ ಉಳ್ಸೋದಿಲ್ಲ ನಾನು. ಈ ಸಲ ಅದೇ ತರ ಮೋಸ ಮಾಡ್ಬಿಟ್ರೆ? ಮಾಡೋದಿಲ್ಲ. ಮನೆಯವ್ರನ್ನೆಲ್ಲ ಹೆದರ್ಸಿಟ್ಟಿದ್ದೀನಿ. ಹೋಗ್ತಾ ಇರ್ಬೇಕು, ದುಡ್ಡು ತರ್ತಾ ಇರ್ಬೇಕು. ಅಭಿ, ಈಗ ನೀವೇನಾದ್ರೂ ಮಾಡ್ಬೇಕು ಪ್ಲೀಸ್. ಸುಮ್ಮನೆ ನೀವು ಮಾಡಿರೋ ಕೆಲ್ಸಕ್ಕೆ ನಾನ್ ತಾನೇ ಇನ್ನೇನು ಮಾಡ್ಲೆ? ಇವ್ರಾಗ ನಾನು ಚಚ್ಬಿಟ್ರೆ ನಾನು ಏನ್ ಮಾಡ್ಲೆ? ಅಭಿ, ನೀವು ಈ ಕೆಲಸನ ಸಾಧಿಸ್ಕೊಂಡು ಬಂದಿದ್ದೆ ಆದ್ರೆ ನಾನು ನೀವು ಗೊತ್ತಾಗತ್ತೆ, ನನಗೆಲ್ಲ ಗೊತ್ತಾಗುತ್ತೆ. ನೀವೇನು ಯೋಚನೆ ಮಾಡ್ಬೇಡ್ರಿ. ನಾನು ಪಾಪನ ಕರ್ಕೊಂಡೋಗಿ ಆ ದುಡ್ಡನ್ನ ಹೆಂಗ್ ತರ್ತೀನಿ ಅಂತ ನೀವೇ ನೋಡ್ತಾ ಇರಿ. ಬಲೂನ, ಕಲರ್ ಕಲರ್ ಬಲೂನ, ಆಕಾಶಕ್ಕೆ ಬಲೂನ, ಬಲೂನ್ ಬಲೂನ, ಕಲರ್ ಕಲರ್ ಬಲೂನ, ಆಕಾಶಕ್ಕೆ ಬಲೂನ.
ಶಿಶುಪಾಲ ಸಾಹೇಬ್ರೆ, ನಾವು ಪಾಂಡುರಂಗ ಗಂಡುಗರಿ ಎಲ್ಲದು ನಾನು ಹೇಳ್ದಂಗೆ ನಡಿಬೇಕು. ಯಾವುದಕ್ಕೂ ಒಂದು ಮಾತು ಮಗುವಿನ ತಂದೆಗೆ ಹೇಳಿದ್ರಿ ತಾನೆ? ಆಯ್ತು ಕಣ, ಆದಷ್ಟು ಬೇಗ ಬಂದ್ಬಿಡ್ರ ನೀವು. ಹೋತು ಮೊದಲು ನಮ್ಮ ಮಗು ಕೊಟ್ಬಿಟ್ಟು ಆಮೇಲೆ ಸೂಟ್ ಕೇಸ್ ತಗೊಂಡೋದು. ಪಾಂಡುರಂಗ, ನೀನ್ ಇಷ್ಟು ಬೇಗ ಕೆಲಸ ಮುಗಿಸ್ತಿ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಪಾಂಡುರಂಗ ಅವರೇ, ನಿಮ್ಮಿಂದ ಇನ್ನೂ ಸ್ವಲ್ಪ ಸಹಾಯ ಆಗ್ಬೇಕಲ್ಲ. ಏನಾಗ್ಬೇಕಿತ್ರಣ್ಣ? ಏನೂ ಇಲ್ಲ, ಈಗಿನ ಕಾಲದ ನಿಯತ್ತಾಗಿ ದುಡಿದ್ರೆ 3 ಪೈಸೆನೂ ಗಿಟ್ಟಕ್ಕಿಲ್ಲ. ನಮ್ ಗುಂಪಿ ಸೇರ್ಕೊಂಡ್ಬಿಡಿ. ಕೋಟಿ ಕೋಟಿ ಲೂಟಿ ಮಾಡ್ಬೇಕು ಅಂದ್ರೆ ಒಂದೇ ಕಿಡ್ನಾಪರ್ಸ್ ಆಗ್ಬೇಕು, ಇಲ್ಲ ಮಂತ್ರಿ ಆಗ್ಬೇಕು. ಏನಂತೀಯ? ಅಣ್ಣ, ಅಂತಹ ನೀಚ ಕೆಲಸಗಳನ್ನ ಮಾಡೋದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ರಣ್ಣ. ಸರಿ, ನಿನ್ನ ಹಣೆ ಬರ ಅಷ್ಟು ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಎಲ್ಲಿ ದುಡ್ಡು ಕೊಡು, ಟೈಮ್ ಆಯ್ತು. ತಗೊಳ್ಳೋಣ. ಈ ನಾಟ ಮುಗೀತು ಕಣ. ಹೋದ್ ಸಲನೇ ಹೇಳ್ದೆ ಈ ಕಸು ಬಿಟ್ಬಿಡಿ ಅಂತ. ನನ್ನ ಮಾತು ಕೇಳಿದ್ರ ನೀವು? ಈ ಸರ್ ನೀವು ಬಿಟ್ರು ಇವ್ರಿಬ್ರು ನಾನ್ ಬಿಡಲ್ಲ ಸರ್. ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇರ್ತೀನಿ, ನೀವು ಆಮೇಲೆ ಬನ್ನಿ. ಒಂದ್ ನಿಮಿಷ, ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಸ್ಟ್ಯಾಂಡರ್ಡ್ ಜನ ನಾವು ಮರ್ಯಾದೆ ಕರ್ಕೊಂಡು ಹೋಗಿ. ಜೀಪಲ್ಲಿ ಎಸಿ ಇದೆಯಾ? ಎಸಿ ಬೇಕಾ? ಓಸಿ ನನ್ನ ಮಕ್ಕಳ ಬಾವ, ನಾನ್ ನಿಮ್ಮಲ್ಲಿ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನೀವ್ ಅದಲ್ಲ ಬಿಡಿ. ಸರ್, ನಿಮ್ಮಿಂದ ನನ್ಗೆ ತುಂಬಾ ಉಪಕಾರ ಆಯ್ತು ಸರ್. ನನ್ನ ಮಗಳೂ ಸಿಕ್ಕಿದ್ಲು, ನನ್ನ ದುಡ್ಡು ಸಿಕ್ತು. ನೋಳೆ ನಿಮ್ ದುಡ್ಡು, ಮಗುನ್ ಜೋಪಾನ ನೋಡ್ಕೊಳ್ಳಿ. Thank you, ಗೊತ್ತಾಯ್ತಾ? sir. ಬರ್ತೀನಿ ಪಾಂಡ್ರಂಗ. ಶಿಶುಪಾಲ್ ಸಾಹೇಬ್ರೆ, ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ನೀವು ಮಾಡಿರೋ ಸಾಹಸಕ್ಕೆ ನಾನು 1 ಲಕ್ಷ ರೂಪಾಯಿ ಇನಾಮ್ ಕೊಡ್ತಾ ಇದ್ದೀನಿ. ಸಾಹಸ ಮಾಡಿದ್ದು ನನ್ನ ಅಭಿನಯ, ಅದಕ್ಕೆ ಐಡಿಯಾ ಕೊಟ್ಟಿದ್ದು ನಾನು. ಹಾಗಾಗಿ ಈ 1 ಲಕ್ಷ ರೂಪಾಯಿನ ನಾನೇ ಇಟ್ಕೊತೀನಿ. ಆಯ್ತು ಸರ್, ನಾನು ಬರ್ತೀನಿ. ರೇ ಚಾಚಂಬಲ್ ದೇವ್ರೆ, 1 ಲಕ್ಷ ನೀವೇ ಕೇಳಿ. ಇದು ಜಬಲ್ ಇದೆ, ಈ ಕಡೆ ಇದು 25,000 ನೀವೇ ಕೇಳಿ. ಮತ್ತು ಹನಿಮೂನು ಮುಗಿಸ್ಕೊಂಡ್ಬಿಡ. ಅಯ್ಯೋ, ಅದು ಯಾವಾಗ? ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿ ನಮ್ಮ ಸರ್ಕಾರಕ್ಕೆ 5 ವರ್ಷ ತುಂಬಿದಾಗ